ಹಾಯ್ ಹಲೋ, ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ನ್ಯೂಸ್ 24x7. ನಾನು ಜಾನವಿ. ಇವತ್ತಿನ ಪಬ್ಲಿಕ್ ರೌಂಡಲ್ಲಿ ತುಂಬ ಆಕ್ಸಿಡೆಂಟ್ಗಳು ನಡೀತೈತೆ. ಬನ್ನಿ ಕೇಳೋಣ ಪಬ್ಲಿಕ್ನ. ನಮಸ್ತೆ ಮ್ಯಾಮ್. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಆಶಾ ವೆಂಕಟೇಶ್ ಅಂತ. ಇವಾಗ ನೋಡ್ತಾ ಇದ್ದೀನಿ ತುಂಬ ಆಕ್ಸಿಡೆಂಟ್ಗಳು ನಡೀತೈತೆ ರೋಡಲ್ಲಿ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅದೇ ಆಕ್ಸಿಡೆಂಟ್ಗಳು ಟ್ರಾಫಿಕ್ ಜಾಸ್ತಿ ಆಗಿದ್ದರಿಂದ ಆಕ್ಸಿಡೆಂಟ್ಗಳು ಜಾಸ್ತಿ ಆಗಿದೆ. ಪ್ರತಿ ಮನೇಲೂ 2-3 2 ವೀಲರು 4 ವೀಲರ್ 2 ಇಟ್ಕೊಂಡ್ಬಿಟ್ಟಿರ್ತಾರೆ. ಹಂಗೆ ಎಲ್ಲರೂ ರೋಡಿಗೆ ಬರ್ತಾರೆ. ರೋಡ್ ಚಿಕ್ಕದು, ವೆಹಿಕಲ್ಗಳು ಜಾಸ್ತಿ ಆಗಿರೋದ್ರಿಂದ ಸಾಮಾನ್ಯ ಆಕ್ಸಿಡೆಂಟ್ಗಳಾಗುತ್ತೆ. ಜನಕ್ಕೆ ಓಡಾಡೋಕ್ಕೆ ಪೆಡಿಸ್ಟ್ರಿಯನ್ ಕ್ರಾಸಿಂಗೇ ಇಲ್ಲ, ಫುಟ್ಪಾತೇ ಇಲ್ಲ ರೋಡಲ್ಲಿ. ಓಡಾಡೋಕ್ಕೆ ಆಗಲ್ಲ. ಸಾಯಂಕಾಲ 6 ಗಂಟೆ ಮೇಲಂತೂ ಓಡಾಡೋಕ್ಕೆ ಆಗಲ್ಲ ಯಾರೂ, ಬರೀ ವೆಹಿಕಲ್ಸೇ ಆಗಿದೆ. ಅದರಿಂದ ಟ್ರಾಫಿಕ್ ಜಾಸ್ತಿ ಆಗಿದೆ. ಆದಷ್ಟು ಎಲೆಕ್ಟ್ರಿಕ್ ವೆಹಿಕಲ್ಗಳು, ಈ ವೆಹಿಕಲ್ಗಳನ್ನೇ ಕಮ್ಮಿ ಮಾಡಬೇಕು. ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿದ್ರೆ ಸ್ವಲ್ಪ ವಾಸಿ ಜನ ಅಂತ ಅನಿಸುತ್ತೆ. ಬಸ್ಗಳು ಲೈಕ್ ಕಾರ್ ಪೂಲಿಂಗ್ ಅಂತ ಮಾಡ್ತಾರಲ್ಲ, ಒಂದು ಕಾರಲ್ಲಿ 6 ಜನ 5 ಜನ ಹೋದರೆ ಅಟ್ಲೀಸ್ಟ್ ಒಂದು ವೆಹಿಕಲ್ಲು ಕಮ್ಮಿ ಆದರೆ ಅಷ್ಟೇ ಸಾಕು, ಅಷ್ಟು ಮಾಡ್ಬೋದು ಅಂತ ಅನಿಸುತ್ತೆ ನನಗೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಪ್ರವೀಣ್ ಅಂತ. ಸರ್ ನೀವೇ ನೋಡ್ತಿರ್ಬೋದು ಇವಾಗ ತುಂಬ ಆಕ್ಸಿಡೆಂಟ್ಸ್ ಆಗ್ತಿದೆ. ಇದಕ್ಕೆ ನೀವು ಸಲಹೆ ಏನು ಕೊಡ್ತೀರಾ? ಏನು ಇರ್ಬೋದು? ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ. ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕಂದ್ರೆ ಹೆಲ್ಮೆಟ್ ಕಂಪಲ್ಸರಿ ಅಲ್ಲ. ಕಂಪಲ್ಸರಿ ಅಂದರೆ ನಮ್ಮ ಸೇಫ್ಟಿಗೋಸ್ಕರ ನಾವು ಹಾಕೊಳ್ಳೇಬೇಕು. ಅವ್ರು ಕಂಪಲ್ಸರಿನೋ ಏನೋ ಅದು ಡಿಫ್ರೆಂಟ್. ನಮ್ಮ ಸೇಫ್ಟಿಗೆ ನಾವು ಹಾಕೋಬೇಕು. ರೋಡೆಲ್ಲ ಇದು ಸ್ವಲ್ಪ ಮಳೆಗೆಲ್ಲ ಇದು ಹಳ್ಳ ಎಲ್ಲ ಆಗಿರುತ್ತೆ, ಅದೆಲ್ಲ ಕ್ಲಿಯರ್ ಮಾಡಬೇಕು. ಸರ್ಕಾರದವರು ಅದನ್ನು ಪ್ರಯಾರಿಟಿ ಮೇಲೆ ತೊಗೊಂಡು ಅವ್ರು ಕ್ಲಿಯರ್ ಮಾಡಬೇಕು. ಬೇರೆ ಏನಿಲ್ಲ. ಥ್ಯಾಂಕ್ ಯು ಸರ್.